ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ IAS ಮತ್ತು KASಗೆ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ನ ಬಿಟ್ಟಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಷಯ ಏನಂದರೆ, IAS ಮತ್ತು KAS ಪೂರ್ವಭಾವಿ ಉಚಿತ ತರಬೇತಿಯನ್ನು ನೀಡಲು ಗೌರ್ಮೆಂಟ್ನಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಇದಕ್ಕೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಮೊದಲನೇದಾಗಿ ಯೋಜನೆಯ ಹೆಸರು ಇನ್ನೊಮ್ಮೆ ನೋಡಿ. ಕಲ್ಯಾಣ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗೆ IAS ಮತ್ತು KAS ಸಂಬಂಧಿಸಿದ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಇದಕ್ಕೆ ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಅರ್ಹರಾಗಿರ್ತೀರಾ ಅಂತ ನೋಡೋದಾದರೆ, ಕಲಬುರಗಿ, ಬೀದರ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಿ. ಉಚಿತವಾಗಿ ತರಬೇತಿಯ ಅವಧಿ ನೋಡೋದಾದರೆ 10 ತಿಂಗಳ ಕಾಲ ತರಬೇತಿ ಇರುತ್ತೆ. ವಯೋಮಿತಿ ನೋಡೋದಾದರೆ 21ರಿಂದ 37 ವರ್ಷದೊಳಗಿನ ಯಾರು ಬೇಕಾದರೂ ಅರ್ಜಿ ಸಲ್ಲಿಸಬಹುದು. ಆಯ್ಕೆಯ ಸಂಖ್ಯೆ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, IASನಲ್ಲಿ 100 ಜನರನ್ನು ಆಯ್ಕೆ ಮಾಡಿಕೊಳ್ತಾರೆ ಮತ್ತು KASಗಾಗಿ 400 ಜನ ಅಭ್ಯರ್ಥಿಗಳನ್ನು, ಒಟ್ಟು 500 ಜನ ಅಭ್ಯರ್ಥಿಗಳನ್ನು ಈ ಫ್ರೀ ಕೋಚಿಂಗ್ನಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಮತ್ತು ಇಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ, SC ಕ್ಯಾಟಗರಿಯವರಿಗೆ 40% ರಿಸರ್ವೇಷನ್ ಇದೆ, ST ಅವರಿಗೆ 10% ಇದೆ, OBC ಅವರಿಗೆ 32% ಇದೆ ಹಾಗೂ ಜನರಲ್ ಅವರಿಗೆ 18% ಮೀಸಲಾತಿಯನ್ನು ನೀಡಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 7/5/2026 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/5/2026 ಆಗಿರುತ್ತೆ ಹಾಗೂ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವ ದಿನಾಂಕ 28/5/2026 ಆಗಿರುತ್ತೆ. ಹಾಗೂ ಎಕ್ಸಾಮ್ ನಡೆಯುವ ದಿನಾಂಕ ನೋಡೋದಾದರೆ 31/5/2026 ಎಕ್ಸಾಮ್ ಕೂಡ ನಡೆಯುತ್ತೆ. ಇದಕ್ಕೆ ಅರ್ಹತೆ ಏನಾಗಿರಬೇಕು ಅಂತ ನೋಡೋದಾದರೆ, ಅಭ್ಯರ್ಥಿಗಳು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು 371J ಪ್ರಮಾಣಪತ್ರ ಹೊಂದಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷ ಮೀರಿರಬಾರದು. ಆಯ್ಕೆಯು ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಡೆಯುತ್ತದೆ. ನೀವು ಎಕ್ಸಾಮ್ನಲ್ಲಿ ಎಷ್ಟು ಅಂಕಗಳನ್ನು ಗಳಿಸ್ತೀರಾ ನೋಡಿ, ಅದರ ಮೇಲೆ ನಿಮ್ಮ ಮೆರಿಟ್ ನಿಂತಿರುತ್ತೆ. ನೀವು ಸೆಲೆಕ್ಟ್ ಆಗುವುದು ಅದರ ಮೂಲಕನೇ ಆಗಿರುತ್ತೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ kalaburgi.nic.in ವೆಬ್ಸೈಟ್ಗೆ ಹೋಗಿ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ IAS ಮತ್ತು KASಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ, ಅವರಿಗೆ ಖಂಡಿತವಾಗಿ ಈ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗಿರುತ್ತೆ. ಹಾಗೂ ಇದೇ ರೀತಿ ಇನ್ಫಾರ್ಮೇಟಿವ್ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.